ಹತ್ತು ಹೊಕ್ಕಿದ್ರು. ಆದರೆ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಅಂಥ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಂಡಿಯನ್ನು ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದಿರಿಸಿದ ಅಂದ. ಆಶ್ಚರ್ಯ ಅಲ್ರಿ, ಅಂಥ ದೊಡ್ಡ ಕಲ್ಲು ಬಂಡಿ ಇದು ಒಂದು ಹುಲ್ಲು ಕಡ್ಡಿ ಅಂತ ಹಿಡಿದು ನಿಂದಿರಿಸದೆ. ಇವೆಲ್ಲ ನಾ ಹೇಳ್ತಕ್ಕಂಥದ್ದು ಯಾವತ್ತಿನ ಅದ್ಭುತ, ಅವತ್ತಿನ ಕಾಲದ ಅದ್ಭುತಗಳ ಬಗ್ಗೆ ನಾ ಹೇಳಕತ್ತೀನಿ. ನಿಮಗೆ ಕೃಷ್ಣನ ಕಾಲದಾಗಿನ ಅದ್ಭುತ ಇವು. ಆದರೆ ಇವತ್ತಿನ ಅದ್ಭುತ ಏನದ ಏನ್ರಿ? ನಕಲು ಸಹದೇವರು ನೋಡಿ ಬಂದಿದ್ರಿಲ್ಲ ಏನ್ರಿ? 3 ಬಾವಿ ಅದಾವೆ ಏನ್ರಿ? ಈ ಕಡೆ ಬಾವಿನ ಕೂಡ ತುಂಬಿ ತುಳುಕ್ತದ, ಈ ಕಡೆ ಬಾವಿನ ಕೂಡ ತುಂಬಿ ತುಳುಕ್ತದೆ. ಆದರೆ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಇದು ಅವತ್ತಿನ ಅದ್ಭುತ. ಆದರೆ ಇವತ್ತಿನ ಅದ್ಭುತ ಏನು ಹೊತ್ತುಕೊಂಡು ಕೇಳಿದ್ರೆ ಒಂದೇ ತಾಯಿ ಹೊಟ್ಟಿಲ್ಲ 3 ಜನ ಅಣ್ಣತಮ್ಮರು. ಕಲ್ಪನೆ ಇರಲಿ ಮಗ, ಇವತ್ತಿನ ಅದ್ಭುತ ಹೇಳಕತ್ತೀನಿ ರೀ ನಿಮಗೆ. ನಾವು ಒಂದೇ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ 3 ಜನ ಅಣ್ಣ ತಮ್ಮಂದಿರು. ಆದರೆ ಆಶ್ಚರ್ಯ ಏನೋದು ಹೊತ್ತುಕೊಂಡ ಕೇಳಿದ್ರೆ ದೊಡ್ಡವ ಅಣ್ಣನು ಕೂಡ ದೊಡ್ಡ ಶ್ರೀಮಂತ ಅದಾನೆ, ಎಲ್ಲಕ್ಕಿಂತ ಸಣ್ಣವನು ಕೂಡ ದೊಡ್ಡ ಶ್ರೀಮಂತ ಅದಾನೆ. ಆದರೆ ಮಧ್ಯದೊಳಗಿರ್ತಕ್ಕಂಥವು ಭಿಕ್ಷೆ ಬೇಡಕತ್ಯಾನ. ಯಾಕೆ ಭಿಕ್ಷೆ ಬೇಡಕತ್ತನವ? ನೋಡ್ರಿ, ನಾವೆಲ್ಲ ಬದುಕಿನೊಳಗೆ ಎಷ್ಟು ಪ್ರೀತಿಯನ್ನು ಕಳ್ಕೊಂಡು ನಾವು ಜೀವನ ಕಳೀಲಿಕ್ಕತ್ತೀವಿ. ಅಲ್ಲ, ಪ್ರೀತಿ ಇತ್ತು ಹೊತ್ತಿಕೊಂಡಂದ್ರೆ ದೊಡ್ಡವ ಅಣ್ಣನು ಕೂಡ ಶ್ರೀಮಂತ ಅದಾನೆ, ಅಯ್ಯೋ ನನ್ನ ನಡುವಿನ ತಮ್ಮಗೆ ಅಂದ ತ್ರಾಸ ಅದಲ್ಲ, ನನಗೆ ಭಗವಂತಂದ ಬೇಕಾದಷ್ಟು ಕೊಟ್ಟನಲ್ಲ, ನಂದ್ರದೊಳಗಿಂದ ನನ್ನ ತಮ್ಮಗೆ ಒಂದು ಈಟು ಕೊಟ್ಟರೆ ಅವನು ಸುಖದಿಂದ ಇರ್ತಾನಲ್ಲ ಅನ್ನುವಂಥ ಭಾವನೆ ದೊಡ್ಡವನಿಗೆ ಬರಲಿಲ್ಲ. ಬೇಡ, ಎಲ್ಲಕ್ಕಿಂತ ಸಣ್ಣವನು ಶ್ರೀಮಂತ ಅದಾನೆ, ಅಯ್ಯೋ ನಮ್ಮ ಅಣ್ಣಗೆ ಅಂದ ಭಾಳ ಬಡತನದಲ್ಲ, ಕಷ್ಟ ಅದಲ್ಲ, ಭಗವಂತ ನನಗೆ ಅಂದ ಬೇಕಾದಷ್ಟು ಕೊಟ್ಟಾನೆ, ಆದ್ರೆ ನಂದ್ರದಾಗಿಂದ ಒಂದು ಸ್ವಲ್ಪ ನಮ್ಮ ಅಣ್ಣಗೆ ಕೊಟ್ರೆ ಅವನು ಸುಖದಾಗಿರ್ತಾನಲ್ಲ ಅನ್ನುವಂಥ ಭಾವನೆ ತಮ್ಮಗೆ ಅಂದ ಬರಲಿಲ್ಲ. ಏನ್ರಿ? ಇಬ್ಬರು ಅವ ಭಿಕ್ಷೆ ಬೇಡೋದನ್ನು ನೋಡಿ ನಗುತ್ತಾರೆ ಹೊರತಾಗಿ ಅವನ ಸಹಾಯಕ್ಕೆ ಅಂದ ಬರ್ತಕ್ಕಂಥ ಅಣ್ಣ ತಮ್ಮರಿಲ್ಲ. ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ, ತಾಯಿ ಮಕ್ಕಳ ಮೇಲಿಂದ ಪ್ರೀತಿ ಇಲ್ಲ, ತನ್ನ ಮಕ್ಕಳ ಮೇಲಿಂದ ಮಕ್ಕಳು ತಂದೆ ತಾಯಿ ಮೇಲಿಂದ ಪ್ರೀತಿ ಇಲ್ಲ. ಇವತ್ತಿನ ಬದುಕಿನೊಳಗೆ ಈ ಸಂಪತ್ತಿಗಾಗಿ, ಈ ರೊಕ್ಕಕ್ಕಾಗಿ ಇದು ಎಲ್ಲವನ್ನು ಕೂಡ ಹೆಂಗಾಗದ ಹತ್ತುಕೊಂಡ ಕೇಳಿದ್ರೆ ಈ ಭೂಮಿ ಮೇಲಿಂದ ಪ್ರೀತಿಯನ್ನು ಕಳ್ಕೊಂಡು ಜೀವನ ಕಳೀತಕ್ಕಂಥ ಪಾಪಿಗಳಾಗಿವಿ ನಾವು. ಯಾರಿಗೆ ಒಬ್ರಿಗೊಬ್ರು ಕಂಡ್ರೆ ಆಗಂಗಿಲ್ಲ. ಅಣ್ಣ ಕಂಡ್ರೆ ತಮ್ಮಗಾಗಂಗಿಲ್ಲ, ತಮ್ಮನ ಕಂಡ್ರೆ ಅಣ್ಣಗಾಗಂಗಿಲ್ಲ, ಅಕ್ಕನ ಕಂಡ್ರೆ ತಂಗಿಗಾಗಂಗಿಲ್ಲ, ತಂಗಿ ಕಂಡ್ರಂದ ಏನ್ರಿ ಅಕ್ಕಗಾಗಂಗಿಲ್ಲ, ಗುರು ಕಂಡ್ರೆ ಶಿಷ್ಯಗಾಗಂಗಿಲ್ಲ, ಶಿಷ್ಯನ ಕಂಡ್ರಂದ ಗುರುಗಾಗಂಗಿಲ್ಲ. ಇದು ಎಲ್ಲ ಎದಕ್ಕೆ ಏನ್ರಿ? ಧರ್ಮ ಧರ್ಮ ಹತ್ತುಕೊಂಡಂತೀವಿ. ಸುಮ್ಮನೆ ನಿಮಗೆ ಅಂದ ಕಲ್ಪನಾ ಕೊಡ್ತೀನ. ಇವತ್ತು ನೀವೆಲ್ಲರೂ ಕೂಡ ಹೋರಾಟಗಳನ್ನು ನೀವು ನೋಡಾಕತ್ತೀರಿ ಟಿ ವಿ ಮೇಲೆ, ಧರ್ಮಕ್ಕಾಗಿ ಅಂದ ಹೊಡೆದಾಡ್ಲಕತ್ತಾರ. ಇದು ಯಾವುದು ಕೂಡ ಇವ್ರೇನು ಹೊಡೆದಾಡ್ಲಕತ್ತಾರ, ಇವ್ರು ಯಾರು ಕೂಡ ಧರ್ಮವಂತರಲ್ಲ. ತಲೆಗಿರಲಿ ಮಗ, ಇವ್ರೇನು ಹೊಡೆದಾಡ್ಲಕತ್ತಾರಲ್ಲ ದಿನನಿತ್ಯನೂ ಕೂಡ ಟಿ ವಿ ಮೇಲೆ ನೋಡಕತ್ತೀರಲ್ಲ, ಇವ್ರು ಏನು ಕಚ್ಚಾಡ್ಲಕತ್ತಾರ, ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಕತ್ತಾರ, ಇವ್ರೇನು ಧರ್ಮಕ್ಕಾಗಿ ಹೊಡೆದಾಡ್ತೀವಿ ಧರ್ಮಕ್ಕಾಗಿ ಅಂತ ಹೊಡೆದಾಡ್ತೀವಿ ಅಂತಾರಲ್ಲ, ಇವ್ರು ಯಾರೂ ಕೂಡ ಧರ್ಮವಂತರೇ ಅಲ್ಲ. ಧರ್ಮಕ್ಕೆ ಜಾತಿ ಇಲ್ಲ, ಧರ್ಮಕ್ಕೆಂದ ಕುಲ ಇಲ್ಲ, ಧರ್ಮಕ್ಕೆಂದ ಶ್ರೀಮಂತಿಕೆ ಇಲ್ಲ, ಧರ್ಮಕ್ಕೆಂದ ಬಡತನ ಇಲ್ಲ. ಧರ್ಮ ಹತ್ತಿಕೊಂಡಂದ್ರೆ ಏನು? ಒಂದು ಮಾತು ಬಸವಣ್ಣವ್ರು ಅವತ್ತೇ ಹೇಳ್ಯಾರ. ಅವ್ರು ಹೇಳಿರ್ತಕ್ಕಂಥ ಬಸವಣ್ಣವ್ರು ಹೇಳಿರ್ತಕ್ಕಂಥ ವಚನವನ್ನೇ ತಿರುಚಂದ ಇವತ್ತಿನ ಪಾಪಿಗಳು ಏನ್ರಿ ಧರ್ಮಕ್ಕಾಗಿ ಅಂತ ಹೋರಾಟ ಮಾಡಕತ್ತಾರೆ. ಧರ್ಮ ಅಂದ್ರೆ ಏನು? ಏನ್ರಿ ಧರ್ಮ ಅಂದ್ರೆ? ಧರ್ಮ ಹತ್ತುಕೊಂಡಂದು ಕೂಡ ಕೈಯಾಗಿಂದ ಲಿಂಗ ಹಿಡ್ಕೊಂಡು ಕುಂದ್ರದೆ ಧರ್ಮ ಅಂದ್ರೆ ಏನು? ಬೇಡ, ಹಣಿ ಮೇಲಿಂದ ರಬ್ಬಗಿಂದ ವಿಭೂತಿ ಹಚ್ಕೊಂಡು, ರಬ್ಬಗಿಂದ ಕಾವಿ ಬಟ್ಟೆ ಹಾಕ್ಕೊಂಡು, ಬೇಡ ಕೊಳತುಂಬ ರುದ್ರಾಕ್ಷಿ ಹಾಕ್ಕೊಂಡು, ಬೇಡ ಬೆಳಗಿನ ಜಾವದೊಳಗೆ ಬರೀ ಮೈ ಒಳಗೆ ಕೈಯಾಗ ಒಂದು ತಮ್ಮಿಗೆ ನೀರು ಹಿಡ್ಕೊಂಡು 2 ಊದಿನ ಕಡೆ ಹಿಡ್ಕೊಂಡು ನಿಮ್ಮ ಊರಾಗಿಂದ 42 ಗುಡಿ ಅದಾವ, 42 ಗುಡಿ ಸುತ್ತವನು ಕೂಡ ಧರ್ಮ ಅಂತಂತೀರಿ ನೀವು. ಇವ್ರು ಯಾರು ಕೂಡ ಧರ್ಮವಂತರಲ್ಲ. ಬಸವಣ್ಣವರು ಸರಳವಾಗಿ ಅಂತ ಹೇಳಿದ್ರು. ಯಾರು ಧರ್ಮವಂತರು ಹೊತ್ತುಕೊಂಡ ಕೇಳಿದ್ರೆ ಧರ್ಮ ಧರ್ಮ ಹತ್ತುಕೊಂಡ ಕಚ್ಚಾಡ್ತೀವಲ್ಲ, ಅವರು ಸ್ಪಷ್ಟವಾಗಿ ಅಂದ್ರೆ ಸರಳವಾಗಿ ಅಂತ ಹೇಳಿದ್ರು, ದಯವಿಲ್ಲದ ಧರ್ಮ ಅದಾವುದಯ್ಯ. ನೋಡಿ ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ ರೀ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೈವ. ಈಟೆ ಧರ್ಮ ಅಂದ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನ್ರಿ? ಇದ್ರಾಗ ಎಲ್ಲರೂ ವಿಭೂತಿ ಬಂದದ, ಇದ್ರಾಗ ಎಲ್ಲರೂ ಲಿಂಗ ಬಂದದ ಏನ್ರಿ? ಇದ್ರಾಗ ಎಲ್ಲರೂ ಕಾವಿ ಬಟ್ಟೆ ಬಂದಾವ, ಯಾವ ಮಠಮಾನ್ಯ ಬಂದಾವ? ಬಸವಣ್ಣವರು ಒಂದು ಎಷ್ಟು ಸರಳ ಅಂತ ಹೇಳಿದ್ರು. ಏನ್ರಿ? ಧರ್ಮ ಧರ್ಮ ಹತ್ತಿಕೊಂಡ ಹೊಡೆದಾಡ್ತಕ್ಕಂಥ ಅಣ್ಣಗಳಿರ ನೀವು ಕೇಳಿರೋ. ಧರ್ಮ ಹತ್ತಿಕೊಂಡ್ರೆ ಏನು ಹತ್ತಿಕೊಂಡ ಕೇಳಿದ್ರೆ ಪ್ರೀತಿನೇ ಧರ್ಮ, ಪ್ರೇಮನೇ ಧರ್ಮ. ಅದಕ್ಕಾಗಿ ನಾವು ಹೇಳ್ತಿದ್ರು ಲವ್ ಈಸ್ ಗಾಡ್ ಅಂತ ಹೇಳ್ತಿದ್ರು. ದೇವರು ಹತ್ತಿಕೊಂಡ್ರೆ ಯಾವುದು? ಧರ್ಮ ಧರ್ಮ ಹತ್ತಿಕೊಂಡ್ರೆ ಯಾವುದು? ಯಾವ ಜಗತ್ತನ್ನು ಪ್ರೀತಿ ಮಾಡ್ತಾನಲ್ಲ, ಯಾವ ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನೋ, ಯಾವ ಎಲ್ಲರನ್ನು ಕೂಡ ಯಾವ ಪ್ರೀತಿ ಮಾಡ್ತಾನಲ್ಲ, ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ. ಪ್ರೀತಿ ಮಾಡೋದನ್ನು ಕಲಿಬೇಕು. ಯಾವ ಪ್ರೀತಿ ಮಾಡೋದನ್ನು ಕಲ್ತಾನಲ್ಲ ಅವ ಧರ್ಮವಂತನೇ ಹೊರತಾಗಿ. ನೀವು ಅನ್ಬೋದು ಏನ್ರಿ ಅಜ್ಜರ ನಾವು ಮನಾರ ಪ್ರೀತಿ ಮಾಡ್ತೀವಲ್ಲ,
ಗಂಡು ಮಕ್ಳಿಗೆ ಕೇಳಿದ್ರೆ ಏನು ಹೇಳ್ತಾರೆ, ನಾವು ಮನಾರು ಪ್ರೀತಿ ಮಾಡ್ತೀವಿ. ಯಾರನ್ನ? ನನ್ನ ಹೆಣ್ತಿನ, ಮಕ್ಕಳನ್ನ. ಏನ್ರಿ ಹೆಣ್ತಿನ ಪ್ರೀತಿ ಮಾಡ್ತಾರಿಲ್ಲ? ಬೇಡ ತಾಯಂದ್ರಿಗೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿಲ್ಲ, ನಾವು ಮನಾರು ಪ್ರೀತಿ ಮಾಡ್ತೀವಿ ರೀ. ಯಾರನ್ನ? ಗಂಡನ್ನ. ನಿಮ್ಮ ಪ್ರೀತಿ ಹೆಂಗೆ ಹಾಕೋದು ಗೊತ್ತನು? ಏನ್ರಿ ಯಾವನೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೊಸ್ದಾಗಿ ಲಗ್ನ ಆಗಿದ್ನದು, ಹೊಸ್ದಾಗಿ ಮದುವೆ ಮಾಡ್ಕೊಳನ. ಪಾಪ ಮುಂಜಾನೆ ಲೇಟಾಗಿ ಎದ್ದಾನ. ಎದ್ದು ದಡ ಅಂದ ಸ್ನಾನ ಮಾಡ್ಕೊಂಡು ಏನ್ರಿ ಬಟ್ಟೆ ಹಾಕ್ಕೊಂಡು ಪ್ಯಾಂಟ್ ಗಿಂಟ್ ಹಾಕ್ಕೊಂಡು ತಯಾರಾಗಿ ಇವತ್ತು ಟೈಮ್ ಭಾಳ ಆಗ್ಯದ ಡ್ಯೂಟಿಗೆ ಎತ್ತಿಕೊಂಡು ಅರ್ಜೆಂಟಾಗಿ ಅಂದ ಹೊಂಟಿದ್ದ. ಹೆಣ್ತಿ ಬಿಡ್ಬೇಕಲ್ಲಕ್ಕಿನ ಪ್ರೀತಿ. ಪಾಪ ರೀ ಅಂದ್ಲು. ಯಾಕೆ ಅಂದ, ಅಯ್ಯ ಸ್ನಾನ ಮಾಡಿ ಹಾಗೆ ಹೊಂಟ್ರಲ್ಲ, ಒಂದು ಈಟು ನಾಷ್ಟ ಮಾಡ್ಕೊಂಡವ್ರಿ. ಬೇಡ ಟೈಮ್ ಆಗ್ಯದ, ಅಲ್ಲೇ ಏನ್ರಿ ತಿಂತೀನಿ. ಇಲ್ಲಿ ನೀವು ಬರ್ರಿ ನೀವು. ಯಾಕಂದ್ರೆ ಪ್ರೀತಿ ಅದ, ಗಂಡನ ಮೇಲೆ ಪ್ರೀತಿ. ಜಲ್ದಿ ತಾತ್ಕೊಂಡು ಚಪ್ಪಲ್ ಕಳೆದು ಬಂದು ಏನ್ರಿ ಉಪ್ಪಿಟ್ಟು ಕೊಟ್ಲು. ಉಪ್ಪಿಟ್ಟು ತಿಂದ. ಉಪ್ಪಿಟ್ಟು ತಿಂದು ಮತ್ತೆ ಚಪ್ಪಲಿ ಹಾಕ್ಕೊಂಡು ಮತ್ತೆ ನಡೆದ. ರೀ ಅಂದ್ಲು. ಮತ್ತೇನ ಅಂದ, ಉಪ್ಪಿಟ್ಟು ತಿಂದು ಹಾಗೆ ಹೋಗ್ರನ್ರಿ, ಕಾಫಿ ಕುಡಿಯಕತ್ತಿರ್ಬಾರ. ಬ್ಯಾಡ ಟೈಮ್ ಆಗಿ ನನಗೆ. ಇಲ್ಲ ನೀವು ಬಂದ್ರೆ ಮಾತು ತಿಳ್ಕೊಂಡು ಮತ್ತೆ ಚಪ್ಪಲ್ ಕಳೆದು ಮ್ಯಾಲೆ ಬಂದು ಕಾಫಿ ಕುಡ್ದು ಇನ್ನೇನು ಕೆಳಗೆ ಹೊಂಟಿದ್ದ. ಬಾಗಿಲವ್ರ ಕಾಲು ಇಡ್ತಿದ್ದ. ರೀ ಅಂದ್ಲು. ಮತ್ತೇನ ಅಂದ, ಕಾಫಿ ಕುಡ್ದು ಹಾಗೆ ಹೋಗ್ಕಿರೇನು, ಒಂದಿಷ್ಟು ಸೋಪ ಅಡಿಕೆ ಹಾಕೋರು. ಬ್ಯಾಡ ಟೈಮ್ ಆಗಿ ನನಗೆ ಹತ್ತಿಕೊಂಡು ಪಾಪ ಚಪ್ಪಲ್ ಕಳೆದು ಮತ್ತೆ ಮ್ಯಾಲೆ ಬಂದು ಒಂದಿಷ್ಟು ಸೋಪ ಅಡಿಕೆ ಬಾಯಾಗ ಹಾಕ್ಕೊಂಡು ಇದು 2-3 ಸರಿ ಕಳೆಯೋದು ಹಾಕೊಳ್ಳೋದ್ರಾಗಿಂದ ಚಪ್ಪಲಿ ಮರ್ತು ಹೊಣ್ತು. ನೆನಪು ಹೋಯ್ತು ಅದಕ್ಕೆ ಚಪ್ಪಲಿ. ಯಾವಾಗಿಂದ ಚಪ್ಪಲಿ ಅಂದ ನೆನಪಾರಿಂದ ಹಾಗೆ ಹೊಂಟಿದ್ದ. ಇಮ್ಮ ಬಾಗಿಲು ಹೊರ ಕಾಲ ರೀ ಅಂದ್ಲು. ಮತ್ತೇನ ಅಂದ, ಚಪ್ಪಲ್ ಬಿಟ್ಟು ಹೊಂಟೀನಿ. ಅವು ಆಮೇಲೆ ಬಂದು ತಿಂತು ಅನ್ನೋದು. ನಿಮ್ಮ ಪ್ರೀತಿ ಇದು ತಿನ್ನಕಸ್ತದ, ಹೌದಿಲ್ಲ? ಭಾಳ ಪ್ರೀತಿ. ಇವೆಲ್ಲ ನಾಟಕೀಯ ಪ್ರೀತಿ. ಯಾವನೊಬ್ಬ ಹೊಸ್ದಾಗಿಲ್ಲ ಮದುವೆ ಮಾಡಿಕೊಂಡು ಆಗ್ರಾ ಕರ್ಕೊಂಡು ಹೋಗಿದ್ನತ್ತು. ಆಗ್ರಾದಾಗ ಏನದು ಗೊತ್ತ ನಿಮಗೆ? ತಾಜ್ ಮಹಲ್. ಈಗ ಅದ್ರದ್ದು ಕೂಡ ನಡೆದ ನೋಡ್ರಿ. ಈಗ ಏನ್ರಿ ಅದು ತಾಜ್ ಮಹಲ್ ಅಂತಂದ್ರೆ ಬೇರೆದವ್ರದ್ದು ಅಲ್ಲ, ಅದು ಯಾರ್ದು ಹತ್ತಿಕೊಂಡ ತೇನ್ರಿ ತೇಜೋ ಮಹಾಲಯ ಹತ್ತಿಕೊಂಡಂದು. ಅದನ್ನು ಒಂದು ಶಿವನ ದೇವಸ್ಥಾನ ಹತ್ತಿಕೊಂಡಂದು ಈಗಿಂದ ಏನೇನು ಸರ್ಚ್ ಮಾಡಕತ್ಯಾರ. ಪಾಪ ಹೆಂಡತಿ ಕರ್ಕೊಂಡಂದ ತಾಜ್ ಮಹಲ್ ತೋರ್ಸೋಕೆ ಹೋದ. ಹೊಸ್ದಾಗಿ ಲಗ್ನ ಆಗಿದ್ದ. ಹೆಂಡತಿ ಕರ್ಕೊಂಡಂದ ಹೋಗಿದ್ದ. ಹೋದ್ಕೊಳ್ಳಿಂದ ಪಾಪ ಹೆಂಡತಿ ಅಂತಂದ್ರೆ ಹಳ್ಳ್ಯಾಗ ಇದ್ದಕ್ಕೆ, ಹಳ್ಳ್ಯಾಗ ಬೆಳೆದಕ್ಕೆ. ಪಾಪ ಹೊಸ್ದಾಗಿ ಲಗ್ನ ಆಗಿದ್ದ. ಹೆಂಡತಿ ತೋರ್ಸೋರೈತಂತ ತಾಜ್ ಮಹಲ್ ಕರ್ಕೊಂಡು ಹೋದ. ಆಕಿ ಬಾಯಿ ತೆಗೆದು ನೋಡಾಕತ್ಲು. ಅವ್ವಾ ಎಷ್ಟು ದೊಡ್ಡದು ಕಟ್ಟ್ಯಾರಿ, ಎಷ್ಟು ಚಂದ ಕಟ್ಟ್ಯಾರ ಅಂದ. ಇದು ಯಾರು ಕಟ್ಸ್ಯಾರ ಅಂದ್ಲು. ಇದು ಶಹಜಾನ್ ಕಟ್ಸ್ಯಾನ ಅಂದ. ಇಟ್ಟು ದೊಡ್ಡದು ಅದಕ್ಕೆ ಕಟ್ಟ್ಯಾನ ಅಂದ್ಲಿಕ್ಕೆ. ಹೆಂಡತಿ ಮ್ಯಾಗಿನ ಪ್ರೀತಿಗಾಗಿ ಕಟ್ಟ್ಯಾನ ಅಂದ. ಏನ್ರಿ ಒಬ್ಬ ಹಿಂದಿ ಸೇರಿ ಹೇಳ್ತಾನಿಲ್ಲ, ದಿಲ್ ದೇನಾ ಚಾತ ಹೂँ ಮಗರ್ ದಿಲ್ದಾರ್ ನಹಿ ಮಿಲಾತ್. ಏನ್ರಿ ಒಬ್ಬ ಸೇರಿ ಒಳಗೆ ಹೇಳ್ತಾನ, ದಿಲ್ ದೇನಾ ಚಾತ ಹೂँ ಮಗರ್ ದಿಲ್ದಾರ್ ನಹಿ ಮಿಲಾ. ತಾಜ್ ಮಹಲ್ ಬನ್ವಾನಾ ಚಾತ ಹೂँ ಮಮತಾಜ್ ನಹಿ ಮಿಲಾ ಅಂತಾನ. ಏನ್ರಿ ಪಾಪ ಇಟ್ಟು ದೊಡ್ಡದು ಅದಕ್ಕೆ ಕಟ್ಟಾನಂತಂದ್ರೆ ಹೆಂಡತಿ ಮ್ಯಾಗಿನ ಪ್ರೀತಿಗಾಗಿ ಕಟ್ಟ್ಯಾನ ಅಂದೇವ ಗಂಡ. ಸುಮ್ಮಿರ್ಬೇಕಿಲ್ಲ. ನೀವು ನಾನು ಸವಿ ನೆನಪಿ ನೀ ಏನು ಕಟ್ತಿ ಅನ್ಲಿಕ್ಕೆ ಹೆಂಡತಿ. ಮತ್ತು ಅವ ತಾಜ್ ಮಹಲ್ ಕಟ್ಟ್ಯಾನ, ನಾನು ಸವಿ ನೆನಪಿ ನೀ ಏನು ಕಟ್ತಿ ಅಂದ. ಹೊಸಗೊಟ್ಟಿ ಹಾಕಿ ಮಾಡಿದ ಕೆಲಸ ನೀ ಮಾಡಿ ಇದಕ್ಕೆ ದೊಡ್ಡದು ಕಟ್ತೀನಿ ಅಂದ ನಾವು. ಅಂಥದ್ದು ಏನು ಮಾಡ್ಯಾಳ. ಯಾವಾಗಲೂ ಕೂಡ ಹೆಣ್ಮಕ್ಳದೊಂದು ಗುಣ ಇರ್ತದೆ. ಏನ್ರಿ ನಿಮ್ಮ ಹೆಣ್ಮಕ್ಳು ಇದ್ರಿಗೆ ಅಂದ ನೀವು ಬೇರೆ ಹೆಣ್ಮಕ್ಳನ್ನ ವರ್ಣನೆ ಮಾಡಬಾರ್ದು. ತೀತಿಲ್ಲ ನಿಮ್ಮ ಹೆಂಡತಿ ಕರ್ರಿಗೆ ಹಾಕಿರ್ಲಕ್ಕ, ಹಲ್ಲು ಉದ್ದಿ ಹಾಕಿರ್ಲಕ್ಕ, ನೀನೇ ಐಶ್ವರ್ಯ ರೈ ಅಂದರೆ ಖುಷಿ ತೀದ್ರೆ. ನೀ ಮತ್ತೆ ತಂದೆ ಅಂದ ಆಕಿ ಭಾರಿ ಚಂದಳ ಅಂದು ನಿನ್ನ ಕಾನವಳಿನೇ ಬಂದು ಯಾವಾಗಲೂ ವರ್ಣನೆ ಮಾಡಿ ಹೆಂಗೆ ಹಾಕಿರ್ಲಕ್ಕ ನನ್ನ ಹೆಣ್ತಿನೇ ನನಗೆಂದ ಐಶ್ವರ್ಯ ರೈ ಎಲ್ಲನೇ. ಪಾಪ ಅಂಥದ್ದೇನು ಮಾಡ್ಯಾಳ ಅನ್ಲಿಕ್ಕೆ. ಅವಾಗ ಹೇಳಕತ್ತ ನೋಡು, ಮಮತಾಜ್ ಶಹಜಾನ್ ಹೆಂಡತಿ ಮಮತಾಜ್ ಇದ್ಲು. 10 ಅಂತಸ್ತಿಂದ ಬಿಲ್ಡಿಂಗ್ ಮ್ಯಾಗ ನಿಂತಿದ್ಲು. ಇವ ಶಹಜಾನ್ ಕೆಳಗೆ ನಿಂತಿದ್ದ. ಹೆಂಡತಿಗೆ ಸುಮ್ಮನೆ ತಮಾಷೆ ಮಾಡ್ದ, ಚೇಷ್ಟೆ ಮಾಡ್ದ. ನೋಡ 10 ಎಣಸೋದ್ರೊಳಗೆ ನನ್ನ ಪಾದದ ಬಲ್ಲಿ ಇದ್ದೆ ಅಂತಂದ್ರೆ ನಿಜವಾದ ನನ್ನ ಪ್ರೀತಿ ಮಾತ್ರ ತಿಳ್ಕೊತೀನಿ. ಮತ್ತು ಒಂದು ವೇಳೆ ನೀ 10 ಎಣಸೋದ್ರಾಗ ನನ್ನ ಪಾದದ ಬಲ್ಲಿ ಇರಲಿಲ್ಲ ಅಂದ್ರೆ ನಿನ್ನ ಪ್ರೀತಿ ಸುಳ್ಳ ತಿಳ್ಕೊತೀನಿ ಅಂದ. ಅವಾಗಿಂದ ಮಮತಾಜ್ ಅಂತಾಳೆ, ಸ್ವಾಮಿ 10 ಎಣಸ್ರಿ, 10 ಎಣಸೋದ್ರೊಳಗೆ ನಿಮ್ಮ ಪಾದದ ಬಲ್ಲಿ ಇರ್ತೀನಿ. ಯಾಕಂದ್ರೆ ನೀವು ಶಹಜಾನಿಗಿಂದ ಗೊತ್ತಿತ್ತು 10 ಅಂತ ಬಿಡಿ ಮ್ಯಾಗಿಂದು 10 ಎಣಸೂರ ಕೆಳಗೆ ಹೆಂಗೆ ಬರ್ಲಕ್ಕಾಕದ್ರಿ. ಹಾಗಾಗಿಲ್ಲ ಅಂದ ಗೊತ್ತಿತ್ತು. ಸುಮ್ಮನೆ ತಮಾಷೆ ಮಾಡಕತ್ತಿದ್ದ, ಒಬ್ರಿಗೊಬ್ರು ಚೇಷ್ಟೆ ಮಾಡಂಗಿಲ್ಲ. ಯಾವಾಗಂದ ಅವ ಅಂದ 1 ಅಂದ, ಅಲ್ಲೇ ನಿಂತಲು. 2 ಅಂದ, 3 ಅಂದ, 4, 5, 6, 7 ಅನ್ನುತ್ತಾನು ಕೂಡ ಅಲ್ಲೇ ನಿಂತಾಳೆ. ಯಾವಾಗಿಂದ 8 ಅಂದ, 10 ಅಂತಸ್ತಿನ ಮ್ಯಾಗಿಂದ ಕೆಳಗೆ ಹಾರಲು. 10 ಅನ್ನೋದ್ರೊಳಗೆ ಬಂದಂದ ಗಂಡನ ಪಾದದ ಮೇಲೆ ಬಿದ್ದು ಪ್ರಾಣ ಕೊಟ್ಟಳು ಮಮತಾಜ್. 10 ಎಣಸೋದ್ರೊಳಗಿಂದ ಬಂದು ಅವನ ಪಾದದ ಮೇಲೆ ಬಿದ್ದಂದ ಸತ್ತು ಹೋಗಿಬಿಟ್ಲು. ಅದಕ್ಕಾಗಿನ ಪ್ರೀತಿಗಾಗಿ ಅವಳ ಸವಿನೆನಪಿಗಾಗಿ ಅಂದ ತಾಜ್ ಮಹಲ್ ಕಟ್ಟ್ಯಾನ. ನೀನು ಹೋಗು ಮ್ಯಾಲ, ನೀನು ಹೋಗು
10 ಎಣಸಿದ್ರೊಳಗೆ ನೀನು ಕೆಳಗೆ ಬಿದ್ದು ಸಾಯ್. ಇದೇನು ಮಾಡ್ತಿದ್ರಿ? 2 ಪಟ್ಟು ಕಡಿಸ್ತೀನಿ ಅಂದ. ಏಕೆ ಅದು ನಾವು ನಮ್ಮ ಮ್ಯಾಲೆ ಸಾಯೋದು ಬೇಡ, ನೀವು ಕಟ್ಟೋದು ಬೇಡ, ನಮ್ಮ ಊರಿಗೆ ನಾವು ಹೋಗಿ ಬಾ. ಇದು ಈ ಪ್ರೀತಿ ಬೇರೆ ಏನ್ರಿ? ನೀವು ಮಾಡ್ತಕ್ಕಂಥ ಪ್ರೀತಿ ಗಂಡ ಏನ್ರಿ ತಂದು ಕೊಟ್ಟಾಗ ಏನ್ರಿ, ಗಂಡ ಬಂಗಾರ ಗಿಂಗಾರ ತಂದು ಕೊಟ್ಟ, ಸೀರೆ ತಂದು ಕೊಟ್ಟ, ಒಟ್ಟು ಏನ್ರಿ ಅಂದ ಹಿಂಗೆ ತಂದು ಕೊಟ್ಟನಂತಂದ್ರೆ ಅವಾಗ ಹೆಣ್ಮಕ್ಳು ಪ್ರೀತಿ ಮಾಡೋದು ಭಾಳ. ಅವ್ವ ನನ್ನ ರಾಜ ಬಾರಿ ನನ್ನ ಗಂಡ ಸಿನಿಮಾ ಹೀರೋ ಇದ್ದಾಗ ಅದು ನೋಡ್ತೆ ಕರಿಮಾರಿ ಬಿಟ್ಬಿಟ್ಟು ತಿರುಗಾಡ್ತಿರ್ತೀವಿ. ಯಾಕೆ ಬಂಗಾರ ತಂದು ಕೊಟ್ಟನಂದ್ರೆ ಅವ ಹೀರೋ ಅದ. ಮತ್ತು ಅಪ್ಪಿ ತಪ್ಪಿ ಏನು ತಂದು ಕೊಡಲಿಲ್ಲ ತಿಳ್ಕೊರ. ಯಾಕ್ರಿ ನಾವು ಯಾರ್ದಾರ ಮನೆಗೆ ಬಿನ್ನಕ್ಕೆ ಹೋಗಿರ್ತೀವಿ, ಬಿನ್ನಕ್ಕೆ